ಮಣಿ ಕಟ್ಟರೆ ಕೊಂಡ್ರೆ ಆದ್ರೆ ಏನಾಗ್ತದೆ? ಒಂದೇ ಸಾಕು. ನೀನು ಕರೆದದ್ದು ಶಬ್ದ ಮಾಣಿ ಯಾರಿಗೆ ಯಾರು ಕರೆಯುವುದ? ನೋಡ್ಲಿಕ್ಕೆ ಹೋದ್ರೆ ಆಕಾರದಲ್ಲಿ ಇವನೇ ಹಾಗಿದ್ದಾನೆ. ನಿನಗೆ ಹೇಳಲಿಕ್ಕೆ ಇರುವುದು ವಿಷಯ ಅದೊಂದೇ ನಮಗೆ. ಅದಲ್ಲ, ಬೆಳಿಗ್ಗಿತ್ತು ಏನು ನಿನ್ನಂತವರೆಲ್ಲ ಹೇಳಿ ಹೇಳಿ ನಾನು ಹೀಗಾದ ಅಂತ ಆಗ್ತಿದ್ದೆ. ಬಹುಶಃ ಬ್ರಹ್ಮದೇವ ಪುರುಷೋತ್ತಮ ಸೃಷ್ಟಿ ಮಾಡಿದ್ದಲ್ಲ ಇದು. ಬಿಡಿ ಬಿಡಿಗೆ ಉದುರಿಸಿತ್ತು. ನಮ್ಮಂತವ್ರು ತಿರುಗಾಡುವಾಗ ಎಲ್ಲೂ ಕಾಲಿಗೆ ಸಿಕ್ಕಿ ಸಾಯಲಿಲ್ಲ ನೋಡು. ಕಾಲಿಗೆ ಸಿಕ್ಕಿ ಸಾಯೋದು ಹೇಗೆ? ಬಹಳಷ್ಟು ಎತ್ತರ ಇದ್ರೆ ನಿಮಗ್ ಕಾಲಡಿ ಬಿದ್ದು ನೀವು ಅವ್ರಿಗೆ ಬಿದ್ದು ಕೈಕಾಲು ಮುರ್ಕೊಳ್ತೀರಿ ಬಿಟ್ರೆ ನಾನು ದೇವರನ್ನ ಯಾರ ಕಾಲಡಿಗೂ ಸಿಕ್ಕುದಿಲ್ಲ. ನಾನು ಹೊಡಿತಾ ಹೋಗ್ತೇನೆ. ಮಕ್ಕಳಿಗೆ ಸರ್ವ ಸಾಮಾನ್ಯ ತುಂಟಾಟಿಕೆ ಇರ್ತದೆ ಮಕ್ಕಳ ಪ್ರಾಯದಲ್ಲಿ. ಅದು ಮಕ್ಕಳು ಮಾಡುವ ಕೆಲಸ. ಮಕ್ಕಳಲ್ಲೂ ಇರ್ತದೆ. ಅದು ಮಕ್ಕಳು ಮಾಡುವ ಕೆಲಸ. ಮಕ್ಕಳು ಮಾಡುವ ಕೆಲಸ ತುಂಟಾಟಿ. ಆದ್ರೆ ನಿಮ್ಮದು ಅತಿ ಆಯ್ತು ಅಂತ ಹೇಳಿದ್ ನಾನು. ಯಾವುದು ಅತಿ ಆಯ್ತು? ಯಾವ ಕೆಲಸ? ಈ ಕೆಲಸ ಮಕ್ಕಳು ಮಾಡುವ ಕೆಲಸ. ಸ್ವಂತ ಮುರುಗುದ ಮುದ್ದೆ ಹಾಕ್ತೇನೆ ಈಗ. ಇಷ್ಟು ದೊಡ್ಡ ದೇಹದಲ್ಲಿ ಮೊದಲು ಸ್ವಂತ ಹುಡುಕು ಆಮೇಲೆ ಮುರಿ. ಸಮಸ್ಯೆ ಆಗುದು ನನಗದೆ. ನಿನ್ನ ಸ್ವಂತ ಮುರಿಯಕ್ಕೆ ನನಗೂ ಎಟ್ಕುದಿಲ್ಲಲ್ಲ. ಸ್ವಂತ ಎತ್ತಕ್ಕೆ ನೀವು ಬರುವುದೂ ಇಲ್ಲ. ಕೆಲಸ ತಲೆ ಹೋದ್ರು ಹೋಯ್ತು. ಎಲ್ಲಿ ಎಟ್ಕುದಿಲ್ಲ ಅಂತ ಎನ್ಸ್ಬೇಡ. ಎಟ್ಕಿನಲ್ಲಿಗಾದ್ರೂ ಕೊಡ್ತೆ. ಎಲ್ಲಿ ಸ್ವಂತಕ್ಕೆ ಹೊಡಿಲಿಕ್ಕೆ ಎಟುಕುದಿಲ್ಲ ಅಂತ ತಿಳಿಸಬೇಡ. ಎಟಕಿದಲ್ಲಿಗಾದ್ರೂ ಕೊಡ್ತೆ. ಎಲ್ಲಿ ಎಟುಕದಲ್ಲೇ ಹೊಡಿ. ಅಗಸ ಒಬ್ಬ ಭಾರವನ್ನು ಹೊರುವುದಕ್ಕೆ ಕತ್ತೆ ಸಾಕಿದ್ನಂತೆ. ನೀನಂತ ಅಲ್ಲ, ನನ್ನನ್ನು ಒಪ್ಕೊಳ್ಳು. ನನ್ನನ್ನು ಕತ್ತೆ ಸಾಕಿದ. ಮನೆ ಕಾಯ್ಲಿಕ್ಕೆ ನೀನಂತ ನಾಯಿ ಸಾಕಿದ. ನಾಮಪಾತ್ರನಾಗಿರಬಹುದು. ಅವರಿಂದ ಪೌರುಷರ ಬಗೆ ಸಾರಿದ್ದ ಸಂಕ್ರಮ ವೀರಗೆ ಅಪಾಯದ ಧೈರ್ಯವೇ. ಚಿಕ್ಕಳು ಹೊರಕೊಡ್ತೇನೆ. ನೀವದು ಅಂಥದ್ದೆಲ್ಲ ಕೇಳಿದ್ರೆ ಆಗುದಿಲ್ಲ. ಮೈಯೆಲ್ಲ ಓದೋ ಕೇಳಿದ್ರೆ ಆಗುದಿಲ್ಲ. ನನಗೆ ಕಷ್ಟ ಆಗ್ತದೆ. ನಾವೊಬ್ಬನೇ ಗಂಡು ಮಗನಲ್ಲ. ನಾವೇನು ಬಿಸಾಡಿದವ್ರ? ನಾವು ಕುಸರಲ್ವಾ? ಕುಸರಲ್ವಾ? ಅದು ನನ್ನ ಐತೆ. ನಾನು ಇಲ್ಲಿ ಕುಸಿಯಲ್ಲ. ಒಂದು ರಾಮನ ದಂಡಿನ ಔದಾರ್ಯವನ್ನು ಪ್ರಕಟಿಸಬೇಕು ಅಂತಾದ್ರೆ ಮೆಟ್ಟಿನಿಂದ ನವನಮ್ಮದಿಯುವುದಾಗಿ ದಿಟ್ಟತನವನ್ನು ತೋರಬೇಕು ಅಂತಾದ್ರೆ ರಾಮನಲ್ಲಿ ಹೋರಾಡು. ನೀನು ಮುಂದೆ ಯುದ್ಧ ಮಾಡು. ನಿನ್ನ ಬೆಟ್ಟವರೆಗಾದ ಹಿಂದೆ ನಾನು ಯುದ್ಧವನ್ನು ನೋಡ್ತೇನೆ. ಮುಂದೆ ನಾನು ಹೋದ್ರೆ ಅಪ್ಪನಿ ಮೂರನೇ ಮಗ ನಾವೊಬ್ಬನೇ. ಆ ಕ್ಷಣದಿ ಚರರೈತಂದು ನಮಸ್ಕಾರ. ಯಾವುದೇ ಇರಲಿ ಜೀವನದಲ್ಲಿ ಪದೇ ಪದೇ ತಪ್ಪು ಒಂದು ಜೀವನದಲ್ಲಿ ಆಗಬಾರದು ನೋಡಿ. ಹೌದಪ್ಪ. ಒಂದು ಬಾರಿ ತಪ್ಪಾಯ್ತು ಅದನ್ನು ತಿದ್ದುವಲ್ಲಿ ನಾವು ಪ್ರಯತ್ನ ಪಡಬೇಕು. ಅದೇ ತಪ್ಪು ಮರುಕಳಿಸಿದಾಗ ಯಾವ ವ್ಯಕ್ತಿಯಾಗಲಿ ತಲೆ ಬಿಸಿ ಆಗುವುದು ಸಾಮಾನ್ಯ. ಈಗ ನಮಗಾದದ್ದು ಅದೇ. ಯಾಕೆ ಏನು ಇದು ಸುಳ್ಳಲ್ಲ? ಪರಿಚಯ ಆಯ್ತಾ ನಿಮಗೆ? ಇಲ್ಲಪ್ಪ. ಶ್ರೀರಾಮಚಂದ್ರ ಸ್ವಾಮಿಯ ಕುದುರೆ ಬೆಂಗಾವಲಿಗೆ ಬಂದದ್ದು ನಾವು.
ಆವತ್ತು ಒಮ್ಮೆ ಕುದುರೆ ಕಳೆದು ಹೋಯ್ತು ಅಂತ ನಾವು ತಲೆ ಬಿಸಿ ತಕೊಂಡದ್ದು ಸ್ವಲ್ಪ ಅಲ್ಲ. ಹಾ ಹಾ ಆಮೇಲೆ ಅದು ನೀರಡಿಗೆ ಹೋಯ್ತು, ಮಾಯಾಪುರಿ ಸೇರಿತು ಅಂತ ಕತೆ ಗೊತ್ತಾಯ್ತಲ್ಲ ನಿಮಗೆ. ಹ್ಮ್ ಈ ಬಾರಿಯೂ ಹಾಗೆ ಆದದ್ದು. ಹಾ ಹಾಗಂತ ತಪ್ಪಾದದ್ದು ಹೇಗೆ? ಏನು ನಾನೇನು ನಿದ್ದೆ ಮಾಡಿತ್ತು ಅಂತವಾ? ಆ ನಿದ್ದೆ ಮಾಡಿದ್ದಲ್ಲ, ಆಹಾ ನಿದ್ದೆ ಬಂದದ್ದು ನನಗೆ. ಬಂದೋಯ್ತಾ? ಹ್ಮ್. ಹಾ ಮಾಡಿದ್ದಲ್ಲ. ನಿದ್ದೆ ಮಾಡಿದ್ದಲ್ಲ. ಹಾ ಹಾ ನಿದ್ದೆ ಮಾಡುವುದು ಬೇರೆ, ಹಾ. ನಿದ್ದೆ ಬರುವುದು ಬೇರೆ. ಹಾ ಹಾ ನಿದ್ದೆ ಮಾಡುವುದಂದ್ರೆ ಹೇಗೆ? ಹಾಸಿಗೆ ನಾಸಿ ಹೊತ್ಕೊಂಡು ಮಲ್ಕೊಳ್ಳುದು. ಹ್ಮ್ ಇದು ಹಾಗಲ್ಲ. ಕುದುರೆ ಎಲ್ಲಿ ಹೋಗ್ತದೆ ಅಂತ ಕಾಯ್ತಾ ಕೂತ್ಕೊಂಡಿದ್ನ, ಹಾ ಒಳ್ಳೆ ಕಣ್ಣು ಕೂರ್ಲಿಕ್ಕೆ ಪ್ರಾರಂಭವಾಗಿ ನಿದ್ದೆ ಬಂದದ್ದು. ಹಾ 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 ಎಚ್ಚರಿಕೆ ಆಯ್ತು, ನೋಡ್ತೇನೆ ಕುದುರೆ ಎಲ್ಲುಂಟು, ಹಾ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತೇ ಇಲ್ಲ ನನಗೆ. ಹಾ ಹಾಗಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಉಳಿಲಿಕ್ಕೆ ಆಗ್ತದ? ಇವತ್ತು ತಕೊಂಡದಕ್ಕೆ ಎಂತಾದ್ರೂ ಕೆಲಸ ಮಾಡ್ಬೇಕಾ ಬೇಡವಾ? ಹ್ಮ್. ಹಾಗಾಗಿ ಹಾ. ನಿಮ್ಮ ಹತ್ರ ಮಾತನಾಡ್ತಾ ಇರುವುದಲ್ಲ, ಆಹಾ. ಕುದುರೆ ಎಲ್ಲುಂಟು ಅಂತ ಹಾ ಓಯ್, ಆ ಕುದುರೆ ಎಲ್ಲೆಲ್ಲೋ ಹೋಯ್ತು ಅಂತ ಆಲೋಚನೆ ಮಾಡಿದ್ದು, ಆ ಎಲ್ಲೂ ಇಲ್ಲ, ಮತ್ತೆ ಇಲ್ಲೇ ಉಂಟು. ನೋಡಿದ್ರೆ ನೀವು, ಹಾ ಹೌದು ಹೌದು. ಆದ್ರೆ ವಿಶೇಷ ಏನು? ಕುದುರೆಯನ್ನು ಕಟ್ಟಿದ್ದು ಹೇಗೆ? ಆ ಬಾಣಿ ಪಂಜೆಯಿಂದ ಹಾ. ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ್ದಾರೆ. ಆ ಆಲೋಚನೆ ಮಾಡಿ ನೀವು, ಹ್ಮ್ ಕಟ್ಟಿದವರು ಅಂತಾದ್ರೆ ಇವರು ಹ್ಮ್ ಬುದ್ಧಿಮಾಂದ್ಯರು ಕಟ್ಟಿದ್ದು ಅಥವಾ ತಲೆ ಕೆಟ್ಟು ಕಟ್ಟಿದ್ದು, ಆ ಏನಂತ ಆಲೋಚನೆ ಮಾಡಿ. ಯಾಕೆ ಯಾಕೆ? ಇಲ್ಲದೆ ಹೋದ್ರೆ ಯಾರಾದ್ರೂ ಆ ರೀತಿ ಕಟ್ಟಾಗ ಹ್ಮ್ ಮಂದ ಬುದ್ಧಿಯವರು ಇರ್ಬೇಕು, ಹೌದು ಹೌದು. ಇಲ್ಲ ಬುದ್ಧಿಮಾಂದ್ಯರು ಇರ್ಬೇಕು. ಆ ಏನೇ ಆಗ್ಲಿ ಹಾ. ಕಟ್ಟಿದ್ದು ಹೌದಲ್ವಾ? ಹೌದು ಹೌದು. ನೋಡಿ ಯಾರು ಕಟ್ಟಿದ್ದು ಅಂತ ನೋಡು. ಮನೆ ಕೊಡ್ತೆ ಈಗ ಗೌರವ ಕೊಡು. ಗೌರವ ಏನ ನಿಂಗೊಂದು ಟ್ರೇ ಹಾಕ್ಲಿಕ್ಕೆ ಆಗುದಿಲ್ವಾ? ಬಟ್ರೆ ಮಣಿ ಬಟ್ರೆ ಒಂದ್ ಟ್ರೇ ಹಾಕ್ರೆ ಏನಾಗ್ತದೆ? ಒಂದೇ ಸಾಕು. ನೀನ್ ಕರೆದದ್ದು ಶಬ್ದ ಎಂತದ್ದು? ಮಾಡಿ ಮಾಡಿ. ಏ ಮಾಣಿ ಯಾರಿಗೆ ಯಾರು ಕರೆಯುವುದ? ನೋಡ್ಲಿಕ್ಕೆ ಹೋದ್ರೆ ಆಕಾರದಲ್ಲಿ ಇವನೇ ಹಾಗಿದ್ದಾನೆ. ನಾವು ಕರೆಯುವುದು. ನಿನಗೆ ಹೇಳಲಿಕ್ಕೆ ಇರುವುದು ವಿಷಯ ಅದೊಂದೇ ನಮಗೆ. ಅದಲ್ಲ, ಬೆಳಿಗ್ಗಿತ್ತು ಏನು ನಿನ್ನಂತವರೆಲ್ಲ ಹೇಳಿ ಹೇಳಿ ನಾನು ಹೀಗಾದದ್ದು. ಇದು ಸ್ವಲ್ಪ ಯಂತ್ರ ಆಗ್ತಿದೆ. ಬಹುಶಃ ಬ್ರಹ್ಮದೇವ ಪುರುಷೋತ್ತಮ ಸೃಷ್ಟಿ ಮಾಡಿದ್ದಲ್ಲ ಇದು. ಬಿಡಿ ಬಿಡಿಗೆ ಉದುರಿಸಿತ್ತು. ಹಾಗೆ ಅವತ್ತು ನಿನ್ನ ಸೃಷ್ಟಿ ಆಯ್ತಲ್ಲ, ಅದಕ್ಕಾಗಿ ಒಂದು ಸಮಾಧಾನ ಪಡು. ಸಮಾಧಾನ ಸಮಾಧಾನ. ಸೃಷ್ಟಿ ಆಗದ್ದಲ್ಲ, ಸೃಷ್ಟಿಲಿಗೊಂದು ಉಳಿತಲ್ಲ. ಇದು ವಿಶೇಷ. ಅದು ವಿಶೇಷ. ಯಾಕೆ ಹೇಳು? ನಮ್ಮಂತವ್ರು ತಿರುಗಾಡುವಾಗ ಎಲ್ಲೂ ಕಾಲಿಗೆ ಸಿಕ್ಕಿ ಸಾಯಲಿಲ್ಲ ನೋಡು. ಕಾಲಿ ಸಿಕ್ಕಿ ಸಾಯುವುದಕ್ಕೆಲ್ಲ ಹಿಡಿಯೋದು ಏನೋ ಹಾವಿಗೆ ಒಂದು ಇರ್ಬೇಕು. ಕಾಲಿ ಸಿಕ್ಕಿ ಸಾಯೋದು ಹೇಗೆ? ಬಹಳಷ್ಟು ಎತ್ತರ ಇದ್ರೆ ನಿಮಗೆ ಕಾಲಡಿ ಬಿದ್ದು ನೀವು ಅವ್ರಿಗೆ ಬಿದ್ದು ಕೈಕಾಲು ಮುರ್ಕೊಳ್ತೀರಿ ಬಿಟ್ರೆ, ನಾನು ದೇವರನ್ನ ಯಾರ ಕಾಲಡಿಗೂ ಸಿಕ್ಕುದಿಲ್ಲ. ನಾನು ಹೊಡಿತಾ ಹೋಗ್ತೇನೆ. ಹಾಗೆ ಮಾಡಿಯೇ ಇಷ್ಟು ವರ್ಷ ಬದುಕಿದ್ದಾನೆ. ಅದೊಂದು ದೊಡ್ಡ ಬಿರುಗಾಳಿ ಬೀಸಿದ್ರೆ ದೊಡ್ಡ ದೊಡ್ಡ ಮರ ಎಲ್ಲ ಉದುರ್ತದೆ ಬಿಟ್ರಿ, ಸಣ್ಣ ಪುಟ್ಟ ಗಿಡ ಬಿಡ್ತೀನಲ್ಲ ಏನು? ತೊಂದ್ರೆ ಇಲ್ಲ. ಆ ಕುದುರೆ ಬಿಟ್ಟಿದ್ದಾರೆ. ಕುದುರೆ ಕಟ್ಟಿದ್ದು ನಾವೇ ಏನಿಲ್ಲ, ನಾವೇ ಏನು ಹೊಟ್ಟಿದ್ದ ನೀವು ನಾವೇ ಕಟ್ಟಿದ್ದು. ತಪ್ಪಾಯ್ತು, ತಪ್ಪಾಯ್ತು, ತಪ್ಪಾಯ್ತು. ತುಂಟನಾದೆಯೋ ಎಲೆ ಮಾಡಿ ನಿನ್ನ ಸುಟ್ಟ ಮುರಿಯುವುದು ದೇವರಾಣಿ. ಬೈದು ನಿನ್ನಂತ ತುಂಟ ತುಂಟ ಏನ್ ತುಂಟ. ತುಂಟನಾದೆಯೋ ಎಲೆ ಮಾಡಿ, ತುಂಟನಾದೆಯೋ ಎಲೆ ಮಾಡಿ ನಿನ್ನ ಸೊಂಟ ಮುರಿಯುವುದು ದೇವರಾಣಿ. ನಿನ್ನ ಸೊಂಟ ಮುರಿಯುವುದು ದೇವರಾಣಿ ದೇವರಾಣಿ. ತುಂಟನಾದೆಯೋ ಎಲೆ ಮಾಡಿ ನಿನ್ನ ಸೊಂಟ ಮುರಿಯುವುದು ದೇವರಾಣಿ. ತುಂಟ ತುಂಟ ತುಂಟ. ಮಾಡಿದ ಕೆಲಸ ತಪ್ಪಾಯ್ತು ಅಂತ ಹೇಳಿದ್ ನಾನು. ತಪ್ಪಾಯ್ತು ಅಂತ ಹೇಳು. ನಾನ್ ತಪ್ಪು ಮಾಡಿದ್ದೆ ಅಂತ ಹೇಳಿದ್ನ? ಯಾರು ಮಾಡಿದ್ರೆ ನಿಂಗೆ ಹೇಳಲಿಕ್ಕೆ ಏನು? ತಪ್ಪು ಮಾಡುದು ನೀವು, ನಾನ್ ತಪ್ಪಾಯ್ತು ಅಂತ ಕೇಳುದ? ಕ್ಷಮೆ ಕೇಳುದ? ಯಾವ್ದು ತಪ್ಪಾಯ್ತು ಅಂತ ಹೇಳು ಅಂತೆ. ಮಾಡಿದ್ದು ಕೆಲಸ ತಪ್ಪಾಯ್ತು. ಏನ್ ಕೆಲಸ ಮಾಡಿದೆ? ಕುದುರೆಯನ್ನು ನೀವು ಕಟ್ಟಿದ್ದೀರಿ, ಹೌದಾ? ಹೌದು. ಅದೇ ತಪ್ಪಾದದ್ದು. ಏನು ಎಲ್ಲಿ ಕಟ್ಟಬೇಕಿತ್ತು? ನೋಡು, ಒಂದು ವಿಚಾರ ಉಂಟು. ಹ. ತುಂಬ
ತುಂಟ ಅಂತ ಹೇಳ್ತೇವೆ. ಯಾಕೆ? ಗೊತ್ತಿಲ್ಲ. ಮಕ್ಕಳಿಗೆ ಸರ್ವ ಸಾಮಾನ್ಯ ತುಂಟಾಟಿಕೆ ಇರ್ತದೆ ಮಕ್ಕಳ ಪ್ರಾಯದಲ್ಲಿ. ಅದು ಮಕ್ಕಳು ಮಾಡುವ ಕೆಲಸ. ಪ್ರಾಯ ಮಕ್ಕಳಲ್ಲೂ ಇರ್ತದೆ. ಪ್ರಾಯದ ಮಕ್ಕಳು ಅದು ಮಕ್ಕಳು ಮಾಡುವ ಕೆಲಸ. ಮಕ್ಕಳು ಮಾಡುವ ಕೆಲಸ ತುಂಟಾಟಿ. ಆದ್ರೆ ನಿಮ್ಮದು ಅತಿ ಆಯ್ತು ಅಂತ ಹೇಳಿದ್ ನಾನು. ಯಾವುದು ಅತಿ ಆಯ್ತು? ಯಾವ ಕೆಲಸ? ಈ ಕೆಲಸ ಮಕ್ಕಳು ಮಾಡೋ ಕೆಲಸ. ಅತಿ ಆಯ್ತು. ಯಾಕೆ? ಯಾಕೆ? ಇಲ್ಲದೆ ಹೋದ್ರೆ ಕುದುರೆ ನಮ್ಮದು, ಕಟ್ಟಿದ್ದು ನೀವು. ಹೌದು. ಕಟ್ಲಿಕ್ಕೆ ಹೇಳಿದ್ಯಾರು ನಿಮ್ಗೆ ಅದನ್ನ? ಹೇಳ್ಬೇಕು ಅಂತಿಲ್ಲ. ಕುದುರೆ ಭಾಷೆ ಬರ್ತದ? ಕುದುರೆ ಬಂದ ಕಟ್ಟಿ ಅಂತ ಹೇಳ್ತದ? ಮತ್ತೆ ಹಾಗಲ್ಲ, ನೀವು ಕಟ್ಟಿದ್ದು ತಪ್ಪಾಯ್ತು. ಯಾಕೆ? ಮಕ್ಕಳಿಗೆ ಎಂತದ್ದು ಗೊತ್ತಾಗುದಿಲ್ಲ. ಆದರೆ ಹಿರಿಯರಾದ್ರೂ ಹೇಳ್ಬೇಕು ಬೇಡ ನಿಮ್ಮಲ್ಲಿ? ಹಿರಿಯರು ಹೇಳ್ಬೇಕು. ಆ ಕೆಲಸ ಮಾಡಬಾರ್ದು ಅಂತ ಹಿರಿಯರಿದ್ದವ್ರು ಹೇಳ್ಬೇಕಿತ್ತು. ಆದ್ರೂ ತುಂಟಾಟಕ್ಕೆ ಕೆಲಸ ಕೆಲಸ ತುಂಟನಾದಿಯೋ ಎಲೆ ಮಾಡಿ ಸ್ವಂತ ಮುರಿಯುವ ದೇವರಾಣೆ. ಎಂತ ಅಂದ್ರೆ ನೀನು ಸ್ವಂತ ಮುರುದ ಮುದ್ದೆ ಹಾಕ್ತೇನೀಗ. ಇಷ್ಟು ದೊಡ್ಡ ದೇವದ ಮೊದಲು ಸ್ವಂತ ಹುಡುಕು ಆಮೇಲೆ ಮುರಿ. ಸಮಸ್ಯೆ ಆಗುದು ನನಗದೆ. ನಿನ್ನ ಸ್ವಂತ ಮುರಿಯಕ್ಕೆ ನನಗೂ ಎಟುಕುದಿಲ್ಲಲ್ಲ. ಸ್ವಂತ ಎತ್ತರ ನೀ ಬರುವುದೂ ಇಲ್ಲ. ಕೆಲಸ ಮಾಡು. ಎಲ್ಲಿ ನೋಡಿದ್ರು ಬೇಡ. ಹೋಗ್ತಾಳೆ ಬುದ್ದು. ಅಲ್ಲೇ ಹೋದ್ರು ಹೋಯ್ತು. ಎಲ್ಲಿ ಎಟುಕುದಿಲ್ಲ ಅಂತ ಎಣಿಸ್ಬೇಡ. ಎಟ್ಕಿನಲ್ಲಿಗಾದ್ರೂ ಕೊಡ್ತೆ. ಯಾರು? ಅಪ್ಪಾಯ. ಎಂತದು? ಎಲ್ಲಿ ಸ್ವಂತಕ್ಕೆ ಹೊಡಿಲಿಕ್ಕೆ ಎಟುಕುದಿಲ್ಲ ಅಂತ ಎಣಿಸ್ಬೇಡ. ಎಟಕಿನಲ್ಲಿಗಾದ್ರೂ ಕೊಡ್ತೆ. ನೋಡುವ, ನಿನಗೆ ಎಲ್ಲಿ ಎಟುಕದಲ್ಲ ಹೊಡಿ. ಸಮಸ್ಯೆ ಏನಿಲ್ಲ. ಎಟಕಿನಲ್ಲಿ ಹೊಡೆಯುತ್ತೆ. ಆದರೆ ನೀನು ಮಾಡಿದ ಕೆಲಸ ಹಾಗಾಯ್ತು ಬಿಡು. ನೀನು ನಿನ್ನಂತವ್ರು ಮಾಡ್ಬೇಕಾದ ಕೆಲಸ ಯಾವ್ದು ಗೊತ್ತಾಯ್ತಾ ನಿನಗೆ? ಏ ಪಾಪಿ ಮಗನಿ, ನಾವು ಏನ್ ಮಾಡ್ಬೇಕು ಅನ್ನೋದು ನೀನು ಹೇಳುದಾ? ಅದು ನಾನು ಹೇಳ್ತೆ. ನಮ್ಮ ಅಪ್ಪ ಏನು ಹೇಳಿಲ್ಲ, ನೀನು ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ ಚೋಡಿಯ ವೀರರು ಪ್ರಾಣವ ಬಿಡುವರೆ. ಪಾಣಿಯ ಪಂಚೆಯ ನಡುಕಟ್ಟು, ಪಾಣಿ ಪಂಚೆಯ ನಡುಕಟ್ಟು, ಪಾಣಿ ಪಂಚೆಯ ನಡುಕಟ್ಟು, ನಡುಕಟ್ಟು, ನಡುಕಟ್ಟು. ನಿನ್ನ ಗೋಡಿನ ಮೇಲಕ್ಕೆ ಮರಿಜುಟ್ಟು, ಗೋಡಿನ ಮೇಲಕ್ಕೆ ಮರಿಜುಟ್ಟು, ಮರಿಜುಟ್ಟು. ನಿನ್ನ ಗೋಡಿನ ಮೇಲಕ್ಕೆ ಮರಿಜುಟ್ಟು, ಮರಿಜುಟ್ಟು. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ ಚೋಡಿಯ ವೀರರು ಪ್ರಾಣವ ಬಿಡುವರೆ. ತುಂಟನಾದೆಯೋ ಎಲೆ ಮಾಡಿ ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ತುಂಟ ತುಂಟ ತುಂಟ. ಯಾಕೆ? ನೀನು ನಿಮ್ಮಂತವ್ರು ಮಾಡ್ಲಿಕ್ಕೆ ಕೆಲಸವೇ ಬೇರೆ ಉಂಟು. ಚಾತುರ್ವರ್ಣ ಅಂತುಂಟು, ಹೌದಾ? ಚಾತುರ್ವರ್ಣದವರು ಅವರವರದ್ದೇ ಆದ ಉದ್ಯೋಗ ಅಂತುಂಟು, ಅಲ್ವಾ? ಇರ್ಬೋದು. ಹಾಗೆ ಆ ವರ್ಣದಲ್ಲಿ ನೀವು ಸೇರ್ತೀರಿ, ಹೌದಾ? ಆಗಿರ್ಬೋದು. ನನ್ನ ಅನುಮಾನ ಉಂಟಾ? ಅನುಮಾನ ಅಂತಲ್ಲ, ನಾನು ಹೇಳಿದೆ. ಹಾಗಿರುವಾಗ ನಿನ್ನಂತ ಬ್ರಾಹ್ಮಣರು ಅಥವಾ ಒಟುಗಳು ಮಾಡುವಂತ ಕೆಲಸ ಯಾವುದು? ಯಾವುದು? ತಲೆ ಮೇಲೊಂದು ಜುಟ್ಟನ್ನು ಬಿಡುವುದು, ಒಂದು ಕೈಯಲ್ಲಿ ಗಂಟೆ ಮಡಿ, ಮತ್ತೊಂದು ಕೈಯಲ್ಲಿ ಆರತಿ ತಟ್ಟೆ ಹಿಡ್ಕೊಂಡು ಪೂಜೆ ಮಾಡ್ಬೇಕು ಬಿಟ್ರೆ ಇಂಥ ಕೆಲಸ ನೀವು ಮಾಡುವುದಲ್ಲ. ಒಂದು ವೇಳೆ ನೀವು ಮಾಡಿದ್ದೀರಿ, ಇದು ಅಧಿಕ ಪ್ರಸಂಗ ಅಂತ ಆಗುತ್ತದೆ. ಯಾಕೆ? ಯಾಕೆ? ಒಂದು ಕತೆ ಗೊತ್ತುಂಟ ನಿಮಗೆ? ಯಾವುದು? ಅಗಸ ಒಬ್ಬ ಭಾರವನ್ನು ಹೊರುವುದಕ್ಕೆ ಕತ್ತೆ ಸಾಕಿದ್ನಂತೆ. ನೀನಂತ ಅಲ್ಲ, ನನ್ನನ್ನು ಒಪ್ಕೊಳ್ಳ. ನನ್ನನ್ನು ಕತ್ತೆ ಸಾಕಿದ, ಮನೆ ಕಾಯ್ಲಿಕ್ಕೆ ನಿನ್ನನ್ನು ನಾಯಿ ಸಾಕಿದ. ಬಟ್ಟೆ ಕೊಡ್ಲಿಕ್ಕೆ ನನ್ನಂತ ಕತ್ತೆ. ಅವನು ತಪ್ಪು ಮಾಡದ್ದೇ ಅಲ್ಲಿ. ನನ್ನಂತ ಸಾಕೋದು ಬಿಟ್ಟು ನಿನ್ನಂತದ್ದೇ ಎರಡು ಸಾಕೋದು. ಅಲ್ವಾ? ಯಾಕೆ? ಗೊತ್ತುಂಟ ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನಿನ್ನಂತದ್ದೇ ಸರಿ ಅಂತ. ಒಂದೆಲ್ಲ ಬಿಡು, ನಾಯನ್ನು ಸಾಕಿದ್ನಂತೆ. ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸವನ್ನು ಮಾಡುವುದು ಕತ್ತೆ. ಮನೆಯ ಯಜಮಾನನಿಗೆ ಪ್ರೀತಿ ಇರುವುದು ನಾಯಿ ಮೇಲೆ. ಪ್ರತಿನಿತ್ಯ ಒಂದು ನಾಯಿಯನ್ನು ಮಾತಾಡಿಸುವುದು, ಅದಕ್ಕೆ ಮುದ್ದು ಮಾಡುವುದಂತೆ. ಈ ಕತ್ತೆಗೆ ತಲೆ ಬಿಸಿ ಆಯ್ತು. ಬೆಳಿಗ್ಗೆ ನಾನು ಕೆಲಸ ಮಾಡ್ತೇನೆ, ಈ ಪುಣ್ಯಾತ್ಮ ನಾಯಿ ಮೇಲೆ ಯಾಕಿಷ್ಟು ಪ್ರೀತಿ ಎಂತದ ಆಲೋಚನೆ ಮಾಡಿ ಆಮೇಲೆ ಕತ್ತೆ ಗೊತ್ತಾಯ್ತಂತೆ. ನಾನು ಸಂಪಾದನೆ ಮಾಡಿದ್ದನ್ನ ಕೂಡಿ ಇಟ್ಟಾಗ ಇರುವ ರಾತ್ರಿ ಹೊತ್ತಿಗೆ ಎಲ್ಲಾದ್ರೂ ಕಳ್ಳಕಾಕರರು ಬರ್ತಾರೆ, ಬಂದಾಗ ಕೂಗಿ ಎಬ್ಬಿಸುವುದು ಯಾವುದು? ನಾಯಿ.
ಹಾಗಾಗಿ ಅದ್ರ ಮೇಲೆ ಪ್ರೀತಿ ಇರ್ಬೋದು ಹಾ. ಅಂತ ಆಲೋಚನೆ ಮಾಡಿ ಅತ್ತೆ ಹ. ನಾಳೆಯಿಂದ ನಾಯಿ ಕೆಲಸ ನಾನು ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಂತೆ. ಒಳ್ಳೆ ಒಳ್ಳೆ ಕಥೆ. ಹೌದು. ನಾನು ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿ ಹ. ಒಂದು ದಿವಸ ರಾತ್ರಿ ಕತ್ತೆ ಎದ್ದು ಕೂಗ್ಲಿಕ್ಕೆ ಪ್ರಾರಂಭಿಸಿತ್ತಂತೆ. ನಾಯಿ ಹಾಕಿ ಯಜಮಾನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ನಾಯಿ ಕೂಗ್ಬೇಕಿತ್ತು, ಈ ಕತ್ತೆಯ ಜೀವ ಹೋಗ್ತಾರೆ ಇದಕ್ಕಂತ ಎಣಿಸಿ ಒಂದ ಕೋಲಲ್ಲಿ ಸರಿ ಕೊಟ್ಟ ನಾನು. ಹಾ. ಆಗ ಆದದ್ದೆಂತದ್ದು ಎಂತದ್ದು? ಪೆಟ್ಟು ತಿಂದದ್ದು ಧರ್ಮಕ್ಕೆ ಕತ್ತೆ ಹೋದ. ಇನ್ನೊಬ್ರು ಕೆಲಸ ಮಾಡುವ ಅಧಿಕ ಪ್ರಸಂಗ ಕತ್ತೆಗೆ ಬೇಕಿತ್ತ. ಅದಷ್ಟಕ್ಕೆ ಅದು ಭಾರ ಹೊತ್ತು ನೀವು ಹೋಗಿದ್ದು ನಾಯಿ ಕೆಲಸ ಮಾಡ್ಲಿಕ್ಕೆ ಹೋದದ್ದು ಯಾಕೆ? ಓ, ಹಾಗೆ. ಇದು ನೀನು ಮಾಡಿದ ಕೆಲಸ ಹಾಗೆ ಆಯ್ತು. ಹಾ. ಪೂಜೆಯನ್ನ ಮಾಡಿಕೊಂಡಿರುವುದನ್ನ ಬಿಟ್ಟು ಬಿಟ್ಟು ಕ್ಷತ್ರಿಯರು ಮಾಡುವಂತ ಕೆಲಸವನ್ನ ಮಾಡಿದ್ಯಲ್ಲ. ಪೂಜೆ ಕೆಲಸ ಅಂತ ಹೇಳಿದವನು ಯಾರು? ಅವ್ನು ನನ್ನ ಎದುರಿಗೆ ತಂದು ನಿಲ್ಸು. ಪೂಜೆ ಮಾಡುವುದು ಒಂದು ಕೆಲಸ ಅಂತ ಹೇಳಿದವನು ನನ್ನ ಎದುರಿಗೆ ತಂದು ನಿಲ್ಸು. ಮತ್ತೆಂತದ್ದು? ಅದು ಧರ್ಮ. ಹ? ಎಲ್ಲ ಧರ್ಮಕ್ಕೆ, ಧರ್ಮವೇ ಗೊತ್ತಾಗುದಿಲ್ಲ ಮತ್ತೆ. ಎಲ್ಲ ಧರ್ಮಕ್ಕೆ. ಧರ್ಮಕ್ಕೆ ಬೇರೆ, ಧರ್ಮ ಬೇರೆ. ಅದು ಧರ್ಮ ಅಲ್ವಾ? ಹಾ. ಅದಕ್ಕೆ ಹೇಳಿದ್ದು ನೀವು ಧರ್ಮವನ್ನು ನೀವು ಪಾಲಿಸುವುದಿದ್ದರೆ ಈ ಕೆಲಸ ನಾನು ಅದು ಮಾಡಿ ಇದು ಮಾಡಿದ್ದು ಬಿಟ್ರೆ ಇದು ಮಾಡಿಕೊಂಡದ್ದು ಮಾಡ್ಲಿಕ್ಕೆ ಹೋಗುದಲ್ಲ. ಹಾಗೆ ಮಾಡಿದ್ರೆ ಕತ್ತೆ ಪೆಟ್ಟಿಂದ ನೀವು ತಿನ್ಬೇಕಾಗ್ತದೆ ಅಂತ ಹೇಳುದು ನಾನು. ಒಂದು ವೇಳೆ ನಾವು ಇದು ಕೊಟ್ಟಿದ್ದು ತಪ್ಪಾಯ್ತು ಅಂತ ಆದ್ರೆ ಯಾಕೆ ಏನ್ ಮಾಡ್ಬೇಕಿತ್ತು ನಾವು? ಬಿಡಿಸಿಕೊಡಿ, ಹಾ? ಬಿಡಿಸಿಕೊಡಿ. ಅದು ಬ್ರಹ್ಮಗಂಟು, ನಮ್ದು ನಾವು ಬಿಡಿಸುವುದಲ್ಲ. ಹಾಕಿದ್ಯಾರು ನಾವೇ ನೀವು ಹಾಕಿದ್ಕೊಂಡು ನೀವೇ ಬಿಡಿಸ್ಬೇಕು. ಅದಕ್ಕಾಗಿ ಬ್ರಹ್ಮಗಂಟು ಅಂತ ಹೇಳಿದ್ದು. ನಾನು ಗಂಟು ಬಿಡಿಸುದಿಲ್ಲ. ಹಾ? ಯಾರ್ಯಾರು ಹಾಕಿದ್ದು ಗಂಟು ಬಿಡಿಸ್ಲಿಕ್ಕೆ ನಾನು ಜನ ಅಲ್ಲ. ಕುದುರೆ ಆಯ್ತು, ಮೊದಲು ನಮ್ಮಲ್ಲಿ ಹುಲಿ ಇಲ್ಲವಲ್ಲ, ನನಗೆ. ಅದಾಗುದಿಲ್ಲ. ಬಿಡಿಸ್ತೀರಾ ಇಲ್ವಾ? ಏನ್ ಹೆದರ್ಸ್ಬೇಕು ನೀನ್ ಯಾರ? ಎದುರಿಸದೆ ಮತ್ತೆ ಎಂತದ್ದು? ಅಲ್ಲ ನೀ ಎಲ್ಲಿಯವ, ಯಾರ್ ಜನ, ಏನು ಅಂತ ಬೇಡವಾ? ಅದ್ರ ಬೆಂಗಾವಲಿಗೆ ಬಂದವ ನಾನು. ಕುದುರೆ ಕಾವಲಿಗಾಗಿ ಬಂದವ. ಮತ್ತೆ ಓ, ನೀವು ಒಬ್ಬನೇ ಬಂದದ್ದ? ಬಹಳಷ್ಟು ಮಂದಿ ಇದ್ದಾರೆ. ಬಹಳಷ್ಟು ಮಂದಿ. ಹಾ. ಏನ್ ನಿನಗೆಲ್ಲ ನಾನು ಹೆದರುದಾ? ಎದುರದೆ ಮತ್ತೆಂತದ್ದು? ಹೇಳ, ಸಿದ್ಧ ಸಾಧ್ಯರು ಗರುಡ ಕಂಡವರು ಕಿನ್ನರ ಕಿಂಪಿಸಲ ಇರಲಿಲ್ಲ. ನಿನ್ನ ಜೊತೆ ಹೋದ್ರೆ ಹೆಸರಲ್ಲ ಹೇಳ್ಬೇಡಿ. ಬೇಕಿದ್ರೆ ಬಿಡ್ಸ್ಕ. ನೀವು ಬಿಡ್ತಿದ್ರೆ ಬೇಡ, ನನಗೆ ಬಿಡ್ಲಿಕ್ಕೆ ಗೊತ್ತಿಲ್ವಾ? ಎಂತೆಂತ ಕೂದಲ ಬಿಟ್ಕೊಂಡು ನಾನು ಬಿಡ್ಸ. ನಾನು ಕುತ್ತಿಗೆ ಕಟ್ಟಿದ್ದೆ, ಕಾಲಿಗಲ್ಲ. ಕೊಟ್ಟಿದ್ದು ಬಾಳೆ ಗಿಡದ ಬುಡಕ್ಕೆ ಅದನ್ನು ಬಿಡ್ತಾ ಇದ್ದೇನೆ. ಬಿಡ್ಸ. ಕೂತದ ಉಪದ್ರವ ಎಲ್ಲ ಜೊತೆಗೆ ಬೀಳ್ತದೆ. ಇವರಲ್ಲ? ಇವರೆಲ್ಲ ಹಾಗೆಲ್ಲ ಅಲ್ಲ. ನಮ್ಮವರೇ. ಏಯ್, ಏನ? ಮೈ ಮುಟ್ಟಬೇಡ. ಆ? ಮೈ ಮುಟ್ಟಬೇಡ. ಓ, ಮೈ ಮುಟ್ಟಬೇಡ. ಎಲ್ಲ ಈ ಕುಳ್ಳು ಮುಯ್ತು ನನಗೂ. ಮೈ ಮುಟ್ಟಬೇಡ. ಮೈ ಮುಟ್ಟಬೇಡ ಹೇಳಿದ್ದೇನೆ ಮತ್ತೆ. ಏನು ಒಮ್ಮೆ ಒಮ್ಮೆ ಹೋಗ್ತಾ? ಮೈ ಮುಟ್ಟಬೇಡ. ಹೋಗ್ಬಿಡು, ಈ ಕಡೆ ಬಾ. ಮೈ ಮುಟ್ಟಬೇಡ. ಇಲ್ಲ, ಇಲ್ಲ, ಇಲ್ಲ. ಮೈ ಮೇಲೆ ಬಿದ್ದು ಬಿದ್ದೆ, ಮೈ ಮುಟ್ಟಬೇಡ. ಇಲ್ಲ, ನಾನು ಏನು ಮಾಡುದಿಲ್ಲ. ಇಲ್ವಾ? 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 ಇಲ್ಲ. ಮೈ ಮುಟ್ಟಬೇಡ. ಇವತ್ತಲ್ಲ. ಮೈ ಮುಟ್ಟಬೇಡ. ಓಲ್ ಇಟ್ಕೊಂಡು ಹೋಗ್ತ್ಯಾ? ಮೈ ಮುಟ್ಟಬೇಡ. ಆ ಬಿಡಿಲಿ ಹೋಗು ನಾನು. ಬರ್ತೀಯಾ? ಆ ಬರುದಿಲ್ಲ. ನಿನಗೆ ಕೇಳಿದ್ದು. ಮೈ ಮುಟ್ಟಬೇಡ. ಸ್ವಾಮಿ ಮಗನೇ, ಬಿಡಿಸುವುದ? ಬಿಡಿಸಿಕೊಡಿ. ಬಿಡಿಸುವುದ? ನಿನಗೆ ಈಗ ನಾ ಬಿಡ್ತೇನೆ. ಏನೋ ಕುದುರೆ ಬೆಂಗಾವಲಿಗೆ ಬಂದವ ನಾಲ್ಕು ಮಾತಾಡಿ ಅಂತ ನಾವು ಸುಮ್ಮನೆ ಕೂತ್ರೆ ಅಧಿಕ ಪ್ರಸಂಗ ಮಾತಾಡ್ತೀಯ? ಏನೋ ಈಗ ಪ್ರಸಂಗ ಅಲ್ಲ. ಕುದುರೆ ಬಿಡದೆ ನೀ ಎಂತ ಮಾಡುದು ನಮ್ಗೆ? ನಾನು ಸೊಂಟ ಮುರಿತೇನೆ. ಯಾರಿಗೆ ಸೊಳ್ಳೆ ಮುರಿಯುವ? ಯಾರಿಗೆ ಸೊಳ್ಳೆ ಮುರಿಯುವುದು? ಎಲ್ಲ ಬ್ರಾಹ್ಮಣರು ಎಂತ ಮಾಡ್ಬೇಕು? ಪೂಜೆ. ಎಂತ ಎಂತ ಮಾಡುದು? ಪೂಜೆ ಅಲ್ಲ. ಆರತಿ ಮಾಡ್ಬೇಕಾ ಈಗ? ಆರತಿ ಮಾಡ್ಬೇಕಾ? ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಬಂದ ಅವನು ಸನ್ಮಾನ ಮಾಡ. ಸನ್ಮಾನ ಪತ್ರ ಇದೆ. ಮಂಗಳೂರಿಗೆ ಆದದ್ದು ಹೆಚ್ಚೆತ್ತಿ ಎಲ್ಲ ಎರಡು ಪದ್ಯ ಹೇಳಿದೆಯಲ್ಲ ನೀನು, ಕುದುರೆಯ ಬೆಂಗಾವಲಿಗಾಗಿ ಬಹಳ ಜನ ಬಂದಿದ್ದಾರೆ ಅಂತ. ಹೋಗಿ ನಿಮ್ಮ ನಾಯಕನಿಗೆ ಹೀಗೀಗಾಗಿದೆ ಅಂತ ವಿಷಯ ಹೇಳು. ಹೋಗ್ಯಾರ? ಯಾರು ಬರ್ತಾರೆ ನೋಡಿ. ಏಯ್, ಸೇರಿಸಿ ಯಾರು? ಓಯ್, ಬೇಕಿತ್ತ ಇದೆಲ್ಲ? ಆ ಇದೆಲ್ಲ ಬೇಕಿತ್ತ? ಏನ್ ಮಾಡುವ ಹೇಳಿ? ಏನ್ ಮಾಡ್ತೀರಿ? ಪ್ರತಿನಿತ್ಯ ಸಂಬಳ ತಗೊಳ್ತೇವೆ ಅಂತ ಮೈ ಮೇಲೆ ಹಾರ್ಲಿಕ್ಕೆ ಹೋದದ್ದು. ಆ ಇಬ್ರು ಒಟ್ಟಾಗಿ ಕೊಟ್ಟರು ನೋಡಿ ನನಗೆ. ಆದ್ರೆ ಒಂದು ವಿಚಾರ ನಿಮ್ಗೆ ಗೊತ್ತುಂಟಾ? ಏನು? ಕುದುರೆಯನ್ನು ಬಿಡಿಸುವ ವಿಚಾರ ಬಿಡಿ ನೀವು. ಆ
ಆದ್ರೆ ನೀವು ಆಲೋಚನೆ ಮಾಡಿ, ಹ್ಮ್ ಕಳಿಸಿಕೊಟ್ಟದ್ದು ಯಾರು ನಮ್ಮನ್ನ? ಯಾರು? ಶ್ರೀರಾಮಚಂದ್ರ ಹೌದಾ? ಹ್ಮ್ ಇವರು ಕೊಟ್ಟಿದ್ದಾರೆ ಅಂತ ಅದನ್ನ ಇತ್ತದ್ದಲ್ಲ. ಆ, ಯಾಕೆ? ಯಾಕೆ? ಇಲ್ಲಿ ಹೋದ್ರೆ ನೀವು ಒಂದು ಕುದುರೆಗಿದ್ದಲ್ಲ ಲೆಕ್ಕುವ ಹ್ಮ್ ಚಮ್ಮನೆ ಜಿಗಿತು ಅಂತ ಆದ್ರೂ ಬಾಳೆ ಗಿಡ ಕೂಡ ಸಮೇತ ಕಿತ್ಕೊಂಡು ಓಡುದಿಲ್ವ ಅದು? ಹೌದೌದು. ಆದ್ರೂ ನಿಂತದ್ದು ಯಾಕೆ ಅದು? ಯಾಕೆ? ಕೊಟ್ಟಿದವರೇ ಒಂದು ಬಿಡಿಸ್ಲಿ ಅಂತ. ಹಾಗೆ ಹಾಗೆ ಹಾಗೆ. ಹಾಗಾಗಿ ನಿಂತದ್ದು. ಏನೇ ಆಗ್ಲಿ ಒಡೆಯ ವಿಚಾರ ಗೊತ್ತಾಗ್ಬೇಕು ಅಂತ ಅವ್ರ ಹತ್ರ